ಗೀತಾ ಮಹಾತ್ಮೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಧರ್ಮವನ್ನು ತ್ಯಜಿಸಿ ಯುದ್ಧವನ್ನು ಮಾಡದಿದ್ದರೆ ನಿನ್ನ ಸ್ವಧರ್ಮ ಪಾಲನೆ ಮತ್ತು ಕೀರ್ತಿ ಸಂಪಾದನೆಯನ್ನು ಬಿಟ್ಟು ಪಾಪವನ್ನು ಗಳಿಸುತ್ತೀಯ. ನಮ್ಮ ಜೀವನದಲ್ಲಿ ಧರ್ಮಯುದ್ಧ ಎಂದರೆ ನಮ್ಮ ಕರ್ತವ್ಯವನ್ನು ಸತ್ಯಯುತವಾಗಿ, ನೀತಿಯುತವಾಗಿ, ತಾಳ್ಮೆಯಿಂದ, ಸಹನೆಯಿಂದ, ನಿಷ್ಠೆಯಿಂದ, ಬುದ್ಧಿವಂತಿಕೆಯಿಂದ ಮಾಡುವುದು. ಈ ಧರ್ಮಯುದ್ಧವನ್ನು ಮಾಡದೇ ಇದ್ದರೆ ಪಾಪವನ್ನು ಮಾಡಿ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು. ಪ್ರಪಂಚದಲ್ಲಿ ಅರ್ಜುನನು ಮಹಾಪರಾಕ್ರಮಶಾಲಿ ಎಂದು ಬಿರುದು ಗಳಿಸಿದ್ದನು. ಆತ ಯುದ್ಧ ಮಾಡದೇ ಇದ್ದರೆ ಕೈಲಾಗದವನು ಎನ್ನುವ ಕಳಂಕ ಬರುತ್ತಿತ್ತು. ಯೋಧನು ಯುದ್ಧ ಭೂಮಿಯಲ್ಲಿ ಅಹಿಂಸಾತ್ಮಕನಾಗಿರಲು ಆಯ್ಕೆ ಮಾಡಿದರೆ ಅದು ಆತನ ಕರ್ತವ್ಯ ಲೋಪವಾಗುತ್ತದೆ. ಆದ್ದರಿಂದ ಅರ್ಜುನನು ತನ್ನ ಕರ್ತವ್ಯವನ್ನು ಹೇಯ ಕೃತ್ಯವೆಂದು ಪರಿಗಣಿಸಿ ತ್ಯಜಿಸಿದರೆ ಅವನು ಪಾಪ ಮಾಡಿದಂತಾಗುತ್ತದೆ. ಯೋಧನ ಔದ್ಯೋಗಿಕ ಕರ್ತವ್ಯವೆಂದರೆ ದೇಶದ ನಾಗರಿಕರನ್ನು ದಬ್ಬಾಳಿಕೆಯಿಂದ ರಕ್ಷಿಸುವುದು. ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಗಾಗಿ ಕೆಲವೊಂದು ಸಂದರ್ಭದಲ್ಲಿ ಹಿಂಸೆಯನ್ನು ಅವಲಂಬಿಸಬೇಕಾಗುತ್ತದೆ. ಹೀಗೆ ಶತ್ರುಗಳನ್ನು ಸೋಲಿಸಬೇಕು ಮತ್ತು ಧರ್ಮ ತತ್ವದ ಪ್ರಕಾರ ದೇಶವನ್ನು ಆಳಲು ಸಹಾಯ ಮಾಡಬೇಕು. ಈಗಿನ ನಮ್ಮ ಸಮಾಜದಲ್ಲಿ ನಾವು ಹೆಸರು, ಕೀರ್ತಿ, ಅಧಿಕಾರ, ಹಣ ಗಳಿಸಬೇಕು, ಮಾರ್ಗ ಯಾವುದಾದರೂ ಸರಿ ಎಂದು ಇಚ್ಛೆಪಡುವವರೇ ಹೆಚ್ಚು. ತಾವು ಶ್ರೇಷ್ಠರು ಎಂದು ತೋರಿಸಿಕೊಳ್ಳಲು ಎಷ್ಟು ಖರ್ಚು ಬೇಕಾದರೂ ಮಾಡುತ್ತಾರೆ. ಆದರೆ ಅವರ ಉದ್ದೇಶ ಮಾತ್ರ ಸಮಾಜಕ್ಕೆ ಒಳಿತು ಮಾಡುವುದಲ್ಲ. ಆ ಮನೋಭಾವ ಬದಲಾಗಬೇಕು. ನಾವೆಲ್ಲರೂ ಗೀತಾಜ್ಞಾನ ಯಜ್ಞದಲ್ಲಿ ಸೇರಿಕೊಂಡು ಸತ್ಸಂಗ ಮಾಡಿ ಸದ್ವಿಚಾರ ತಿಳಿದು ಭಗವಂತನ ಈ ಗೀತೆಯನ್ನು ಅಧ್ಯಯನ ಮನನ ಮಾಡಿ ಇತರರಿಗೂ ತಿಳಿಸೋಣ. ನಮ್ಮ ಮನದಲ್ಲಿ ಭಗವಂತನನ್ನು ಆರಾಧಿಸೋಣ. ನಮ್ಮ ಸಮಾಜವನ್ನು ಸುದೃಢ ಸ್ವಸ್ಥ ಸಮಾಜವನ್ನಾಗಿ ನಿರ್ಮಾಣ ಮಾಡಲು ಶ್ರಮಿಸೋಣ. ಹರಿ ಓಂ.